ಹಲೋ ಎವ್ರಿಬಡಿ. ನಾವು ಸ್ಪೆಸಿಫಿಕಲಿ UPSC ಸಿವಿಲ್ ಸರ್ವಿಸಸ್ ಅಪ್ಲಿಕೇಶನ್ಗೆ ಗಮನಿಸಿದಾಗೆ ಕಳೆದ 2 ವರ್ಷಗಳಿಂದ ಕೆಲವು ರೂಲ್ಸ್ ಚೇಂಜ್ ಮಾಡಿದ್ದಾರೆ. ನೀವು ಯಾವುದೇ ಹಳೆ ಫೋಟೋ ಅಪ್ಲೋಡ್ ಮಾಡೋ ಹೋಗಿಲ್ಲ, ನಿಮ್ಮ ರೀಸೆಂಟ್ ಫೋಟೋ ಮಾತ್ರ ಅಪ್ಲೋಡ್ ಮಾಡಬೇಕು. ಅದಕ್ಕೂ ಕೂಡ ನೀವು ಫೋಟೋ ತೊಗೊಂಡಿರೋ ಡೇಟನ್ನು ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರಬೇಕು ಅಂತಲೂ ಇದೆ. ಸೊ ಕಳೆದ ವರ್ಷದ ನೋಟಿಫಿಕೇಶನ್ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ, ಅವೈಲೇಬಲ್ ಇದೆ, ಅದರೆಲ್ಲ ಡೀಟೇಲ್ಸ್ ಇದೆ. ರೀಸೆಂಟ್ ಫೋಟೋ, ಅದ್ರ ಕೆಳಗಡೆ ನಿಮ್ಮ ಹೆಸರು ಮತ್ತು ಫೋಟೋ ತೊಗೊಂಡಿರೋ ಡೇಟ್ನ ಮೆನ್ಷನ್ ಮಾಡಿ ನೀವು ಅದನ್ನ ಅಪ್ಲೋಡ್ ಮಾಡಬೇಕು. ಅದಕ್ಕೆ ಒಂದು ಮಿನಿಮಮ್ KB ಅಂದರೆ 50 KB ಮೇಲ್ಪಟ್ಟು 300 KB ಒಳಗಡೆ ಇರುವಂಥ ಫೋಟೋನ ಅಪ್ಲೈ ಮಾಡಬೇಕು. ಅಷ್ಟನ್ನು ರೆಡಿ ಮಾಡಿಟ್ಕೊಳ್ಳಿ. ಇದೇ ರೀತಿ ನಿಮ್ಮ ಸಿಗ್ನೇಚರ್ ಕೂಡ 20 KB ಮೇಲ್ಪಟ್ಟು ಅರೌಂಡ್ 150 KB ಒಳಗಡೆ ಮಾತ್ರ ಇರಬೇಕು ಅಂತಿದೆ. ಅದು ತುಂಬ ಕ್ಲಿಯರ್ ಆಗಿರಬೇಕು ಅಂತಿದೆ. ಇವೆರಡನ್ನ ರೆಡಿ ಮಾಡಿಟ್ಕೊಳ್ಳಿ. ನೀವು ಕನ್ನಡಕ ಹಾಕೋದಿದ್ರೆ ವಿತ್ ಸ್ಪೆಕ್ಸ್, ನೀವೇನಾದರೂ ತಲೆ ಕೂದಲು ಬೋಡ್ಸೋ ಆಗಿದೆ, ಬಿಯರ್ಡ್ ಇಟ್ಕೊಂಡೋಗಿದೆ, ಇದೆಲ್ಲವನ್ನು ಹೇಗಿರುತ್ತೋ ಹಾಗೇ ಇರಬೇಕು ಅಂತಿದೆ. ಇಷ್ಟನ್ನು ನೀಟಾಗಿ ಪ್ರೀವಿಯಸ್ ನೋಟಿಫಿಕೇಶನ್ ಗಮನಿಸಿ, ಜಾಸ್ತಿ ಚೇಂಜಸ್ ಆಗೋದಿಲ್ಲ. ಆ ನೋಟಿಫಿಕೇಶನ್ ಇರೋವಂಥ ಸ್ಪೆಸಿಫಿಕೇಶನ್ಸಕ್ಕಾಗಿ ಅಪ್ಲೈ ಮಾಡೋದಕ್ಕೆ ರೆಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು.